ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಶ್ರೀರಾಮನವಮಿ ಹಬ್ಬದ ಸ್ಪೆಷಲ್ ಆಗಿ ಹಬ್ಬದ ದಿನ ಮಾಡುವಂತಹ ಪಾನಕ, ನೀರು ಮಜ್ಜಿಗೆ ಹಾಗೆಯೇ ಕೋಸಂಬರಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಈ ರೀತಿ ಬೆಲ್ಲ ಪಾನಕನ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ಬೌಲಲ್ಲಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ, 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಬೆಲ್ಲ ಕರಗಬೇಕು, ಮಧ್ಯದಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇರಿ. ಬೆಲ್ಲ ಅನ್ನೋದು ಬೇಗ ಕರಗೋಗುತ್ತೆ. ಅಷ್ಟರಲ್ಲಿ ಕುಟಾಣಿಗೆ ಒಂದು 5ರಿಂದ 6 ಪೆಪ್ಪರ್ ಹಾಗೆಯೇ 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಈ ವಿಧಾನದಲ್ಲಿ ಕುಟ್ಕೋಬೇಕು, ಪುಡಿ ಮಾಡ್ಕೋಬೇಕು ಏಲಕ್ಕಿ ಹಾಗೆಯೇ ಮೆಣಸನ್ನು. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಈ ರೀತಿ ಪುಡಿ ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ನಮ್ಗೆ ಇವಾಗ ಬೆಲ್ಲನೂ ಸಹ ಕರ್ಗೋಗಿರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ. ಇನ್ ಕೇಸ್ ಇನ್ನೂ ಬೆಲ್ಲ ಅನ್ನೋದು ಹಾಗೆ ಇದ್ದರೆ ಬೇಗ ಕರ್ಗೋಗುತ್ತೆ. ಸೊ ನೋಡಿ ಇವಾಗ ಪೂರ್ತಿಯಾಗಿ ಬೆಲ್ಲ ಅನ್ನೋದು ಕರ್ಗೋಗಿದೆ. ಈಗ ಇದ್ರಲ್ಗೇನೆ ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಮತ್ತೊಂದು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಏಲಕ್ಕಿ ಹಾಗೆಯೇ ಮೆಣಸನ್ನು ಪುಡಿ ಮಾಡಿಟ್ಕೊಂಡಿದ್ರಲ್ವ ಅದು, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸ, ಒಂದು 8ರಿಂದ 10 ಎಲೆ ಆಗುವಷ್ಟು ತುಳಸಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮಗೆ ಬೆಲ್ಲ ಪಾನಕ ಅನ್ನೋದು ರೆಡಿಯಾಗಿ ಹೋಗಿದೆ. ಸೊ ಸಿಂಪಲ್ ಮಾಡ್ಕೊಳ್ಳೋದು ಪಾನಕ. ಸೊ ಈ ವಿಧಾನದಲ್ಲಿ ಮಾಡ್ಕೊಂಡಿದ್ದಾದಮೇಲೆ ಪಾನಕನ ಈಗ ತುಂಬ ಸುಲಭವಾಗಿ ರುಚಿಯಾಗಿರುವಂತಹ ನೀರು ಮಜ್ಜಿಗೆಗೋಸ್ಕರ ಕುಟಾಣಿಗೆ 1 ಹಸಿಮೆಣಸಿನಕಾಯಿ, ಒಂದು 5ರಿಂದ 6 ಎಲೆ ಆಗುವಷ್ಟು ಕರಿಬೇವು, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಸಹ ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇದನ್ನು ಅಷ್ಟೇ ಈ ರೀತಿ ಕುಟ್ಟಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕು. ಈಗ ಇದನ್ನು ತಗೊಂಡು ಒಂದು ಬೌಲ್ಗೆ ತಗೊಳ್ಳಿ. ಈಗ ಕುಟಾಣಿಯಲ್ಲಿ ಕುಟ್ಟಿದ್ರಲ್ವ ಇದರಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ನಾವು ಈ ಬೌಲಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು 5 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ಮಿಕ್ಸಿ ಜಾರಲ್ಲಿಗೆ ನಾನು ಒಂದು 500 ml ಆಗುವಷ್ಟು ಗಟ್ಟಿಯಾಗಿರುವಂತಹ ಮೊಸರು ಹಾಕ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೊರೆ ಅನ್ನೋದು ಚೆನ್ನಾಗಿ ಬರಬೇಕು. ಸೊ ಸ್ಮೂತಾಗಿ ಈ ರೀತಿ ಮೊಸರನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ತಗೊಂಡು ಒಂದು ಬೌಲಲ್ಲಿಗೆ ಹಾಕ್ಕೋಬೇಕು. ಈಗ ಇದರಲ್ಲಿಗೆ ಒಂದು 500 ml ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾವು ಮೆಣಸಿನಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲನೂ ಕುಟ್ಟಿ ತಗೊಂಡಿದ್ರಲ್ವ ಅದನ್ನು ಈ ರೀತಿ ಒಂದು ಟೀ ಸ್ಟ್ರೈನರಲ್ಲಿಗೆ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇನ್ನೂ ಸ್ವಲ್ಪ ಮಸಾಲೆ ಅನ್ನೋದಿರುತ್ತಲ್ಲ ಸ್ಪೂನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಈ ವಿಧಾನದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬಾ ರುಚಿಯಾಗಿರುವಂತಹ ಮಸಾಲೆ ನೀರು ಮಜ್ಜಿಗೆ ಅನ್ನೋದು ರೆಡಿಯಾಗೋಗುತ್ತೆ. ಸೊ ನೀವು ಕ್ವಾಂಟಿಟಿನ ಜಾಸ್ತಿ ಬೇಕು ಅಂತಂದರೆ ಡಬಲ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಮಾಡ್ಕೊತಾ ಇದ್ದೀನಿ. ನೀವು ಸೇಮ್ ಮೆಷರ್ಮೆಂಟ್ಸಲ್ಲಿ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ಸೊ ಮಜ್ಜಿಗೆ ಮಾಡ್ಕೊಂಡಿದ್ದಾದ ನಂತರ ಈಗ ಕೋಸಂಬರಿಗೋಸ್ಕರ ಬೌಲಲ್ಲಿಗೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ. ಈಗ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 2ರಿಂದ 3 ಸಲ ಬೇಳೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೀರನ್ನು ಹಾಕಿ ಈ ಬೇಳೆನೆ ನಾವು ಒಂದು 2 ಗಂಟೆ ನೆನೆಸ್ಕೋಬೇಕಾಗತ್ತೆ. ಬೇಳೆ ಅನ್ನೋದು ಚೆನ್ನಾಗಿ ನೆನಿಬೇಕು. 2 ಗಂಟೆ ಆದಮೇಲೆ ನಾನು ನಿಮಗಿಲ್ಲಿ ಬೇಳೆನ ತೋರಿಸ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನೆಂದೋಗಿದೆ. ಈ ರೀತಿ ನೆಂದಿರ್ತಕ್ಕಂಥ ಬೇಳೆನ ಸ್ಟ್ರೈನರಲ್ಲಿಗೆ ಬೇಳೆ ಹಾಗೆಯೇ ನೀರನ್ನು ಸಪ್ರೇಟ್ ಮಾಡ್ಕೊಂಬಿಡಿ. ಈಗ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ನೀರು ಅನ್ನೋದಿರುತ್ತಲ್ಲ, ಹಾಗಾಗಿ ಒಂದು 10 ನಿಮಿಷ ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಬೌಲಲ್ಲಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ತುರಿದಿರ್ತಕ್ಕಂಥ ಹಸಿ ಕೊಬ್ಬರಿ, 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ತುರಿದಿರ್ತಕ್ಕಂಥ ಕ್ಯಾರೆಟ್, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಸೌತೆಕಾಯಿ, ಒಂದು 1/4 ಇಂಚ್ ಆಗುವಷ್ಟು ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡಿರ್ತಕ್ಕಂಥ ಶುಂಠಿ, ಜೊತೆಗೆ ನಾವು ನೆನೆಸಿಟ್ಕೊಂಡಿದ್ರಲ್ವ ಹೆಸರು ಬೇಳೆ, ಅದು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕಿ ಒಂದ್ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಚಿಕ್ಕ ಪ್ಯಾನಲ್ಗೆ 1 ಟೀ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಹಸಿಮೆಣಸಿನಕಾಯಿ, ಕರಿಬೇವು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗುನ ಹಾಕಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ತಗೊಂಡು ಈ ಬೇಳೆ ಜೊತೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗಿಲ್ಲಿ ಹೆಸರು ಬೇಳೆ ಕೋಸಂಬರಿನೂ ಸಹ ರೆಡಿಯಾಗೋಗುತ್ತೆ. ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಬೆಲ್ಲ ಪಾನಕ ಆಗಿರ್ಬೋದು, ಹಾಗೆಯೇ ನೀರು ಮಜ್ಜಿಗೆ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಈ ಸಲ ಬರುವಂತಹ ಶ್ರೀರಾಮನವಮಿ ಹಬ್ಬಕ್ಕೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.